ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು 7 ಮಂತ್ ಬೇಬಿ ಫುಡ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 2 ಟೇಬಲ್ ಸ್ಪೂನ್ ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ 1-3 ಬಾದಾಮಿ, 1-3 ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ನೀರಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಳ್ಳೋಣ ಅರ್ಧ ಗಂಟೆ ಮುಂಚೆ. ಇವಾಗ ಇದು ನೆಂದಿದ್ದಾಗಿದೆ. ನೆಂದಿರೋಂತಹ ಬಾದಾಮಿನ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಮಕ್ಕಳಿಗೆ ನಾವು ಯಾವಾಗಲೇ ಬಾದಾಮಿ ಯೂಸ್ ಮಾಡಬೇಕು ಅಂದರೆ ಅರ್ಧ ಗಂಟೆ ಮುಂಚೆ ನೆನೆಸಿ ಸಿಪ್ಪೆ ತೆಗೆದು ಮಕ್ಕಳಿಗೆ ಫುಡ್ನ ಪ್ರಿಪೇರ್ ಮಾಡಿಕೊಡ್ಬೇಕಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನೆನೆಸಿ ಬಿಡಿಸಿರೋಂತಹ 3 ಬಾದಾಮಿನ ಆ್ಯಡ್ ಮಾಡ್ಕೊತಿದ್ದೀನಿ. ನಂತರ ಸ್ವಲ್ಪ ದ್ರಾಕ್ಷಿ, 3 ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ನೆನೆಸಿಟ್ಟಿರೋಂತಹ ಸಬ್ಬಕ್ಕಿನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ. ಇದು ರುಬ್ಬಿದ ನಂತರ ಈ ರೀತಿ ಪೇಸ್ಟ್ ಆಗಿರಬೇಕು. ಬಿಟ್ಕೊಂಡಿರುವಂತಹ ಪೇಸ್ಟ್ ರೆಡಿಯಾಗಿದೆ. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಜಾರಲ್ಲಿರೋವಂಥದ್ದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ ಮಗುಗೆ ಯಾವುದೇ ಫುಡ್ ರೆಡಿ ಮಾಡ್ತೀವಿ ಅಂದರೆ ನಾವು ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮಕ್ಕಳು ಚೆನ್ನಾಗಿ ಕುದಿಬೇಕಾದ್ರೆ 1 ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ತಿರುಗಿ, ಇಲ್ಲಾಂದರೆ ಅದು ತಳ ಇಟ್ಕೊಬಿಡುತ್ತೆ. ಆವಾಗ ಮಗುಗೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ನೀವು ಚೆನ್ನಾಗಿ ಅದಾಗೋವರೆಗೂ ಸ್ಪೂನಲ್ಲಿ ತಿರುಗ್ತಾ ಇರಬೇಕು. ಆವಾಗ ಏನೂ ಅದು ತಳ ಹಿಡಿಯಲ್ಲ. ನಾವು ಸಬ್ಬಕ್ಕಿನಲ್ಲಿ ಹಲವಾರು ರೀತಿಯಂತಹ ಫುಡ್ನ ಮಗುಗೆ ಪ್ರಿಪೇರ್ ಮಾಡಿಕೊಡ್ಬೋದು. ನಿಮ್ಗೆ ಏನಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ಸ್ಟೆಂಟಾಗಿ ಮಗುಗೆ ಯಾವ ರೀತಿ ಸಿರ್ಲಾಕ್ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಲಾಗಿರಬೇಕು. ನಿಮ್ಮ ಮಗುಗೆ ತೆಳ್ಳಗೆ ತಿನ್ನುತ್ತೆ ಅಂತ ಅಂದರೆ ತೆಳ್ಳಗೆ ಮಾಡಿಕೊಡಿ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇಲ್ಲ ಸ್ವಲ್ಪ ನೀರು ಥರ, ಈ ಥರ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಮಾಡಿದಂತಹ ಫುಡ್ನ ಮಗುಗೆ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೆಲ್ದಿಯಾಗಿ ಕೂಡ ಇರ್ತಾರೆ. ನೀವು ಬೇಕು ಅಂದರೆ ಕೂಡ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡಿಲ್ಲ. ಯಾಕೆ ಅಂದರೆ ನಾನು ದ್ರಾಕ್ಷಿ ಹಾಕಿರೋದ್ರಿಂದ ಬೆಲ್ಲನ ಯೂಸ್ ಮಾಡ್ತಿಲ್ಲ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಯೂಸ್ ಮಾಡ್ಬೋದು. ಇವಾಗ ಇದು ಆಗಿದೆ. ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಗುಗೆ ಸರ್ವ್ ಮಾಡಿದ್ರೆ ಮಗು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ರೆಸಿಪಿಗಾಗಿ ನೋಡ್ತಾ ಇರಿ ಮೈ ಯೂಟ್ಯೂಬ್ ಚಾನಲ್.